ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮದ ಬಂಧುಗಳು ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ಇವತ್ತು ಈಗಾಗಲೇ ಶರತ್ ಬಚ್ಚೇಗೌಡರು 2-3 ವಿಚಾರ ಹೇಳಿದ್ದಾರೆ. ಒಂದು, ಬಸ್ ಸ್ಟ್ಯಾಂಡ್ ಡಿಪೋಗೆ ನಾನು ಅಸೆಂಬ್ಲಿಲಿ ಹೇಳಿದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸು ಜಾಗ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟರೆ ಡಿಪೋ ಮಾಡ್ತೀನಿ ಅಂತ ಅಸೆಂಬ್ಲಿಲಿ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಅವ್ರ ಜಾಗ ಕೊಟ್ಟ ತಕ್ಷಣ ಪ್ರಾರಂಭ ಮಾಡ್ತೀವಿ. ಎರಡನೇದಾಗಿ ಬಸ್ಸುಗಳ ಬಗ್ಗೆ ಹೇಳಿದ್ದಾರೆ. ಅದು ನಮ್ಮ CTMನ ಅವರ ಆಫೀಸ್ಗೆ ಕಳಿಸಿ ಫೀಡರ್ ಬಸ್ಸಸ್ ಎಲ್ಲಿರಬೇಕೋ ಅದು ಕೂಡ ಮಾಡೋಣ. ಮತ್ತು ಈಗ 40 ಕಿಲೋಮೀಟ್ರ್ ವ್ಯಾಪ್ತಿ ಜಾಸ್ತಿ ಆಗಿದೆ. ಕಾರ್ಪೊರೇಷನ್ ಲಿಮಿಟಿಂದ 40 ಕಿಲೋಮೀಟ್ರ್ವರೆಗೂ ಕೂಡ ಬಸ್ಸಸ್ಸು ನಾವು ಹಾಕ್ಬೋದು. ಇನ್ನು ಪ್ರಾರಂಭ ಮಾಡಿಲ್ಲ, ಆದೇಶ ಆಗಿದೆ. ಮಾಡಿದಾಗ ಬಹುತೇಕ ಇದೆಲ್ಲ ಕೂಡ ಸೇರುತ್ತೆ. ಮತ್ತು ಅದಾದಮೇಲೆ ಇನ್ನೊಂದು ದೇವಸ್ಥಾನ, ರಸ್ತೆಗೆ ಹೈವೇಗೆ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನ ಬೇರೆ ಜಾಗನೂ ಕೊಟ್ಟಿದ್ದಾರೆ ಮತ್ತು ಹೈವೇನವರು ಹಣನೂ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ ಹಣ ಕೊಡೋಣ ಅಂಥೇಳಿ. ಉಳಿದಾಗಿ ಇನ್ನೊಂದು ದೇವಸ್ಥಾನಕ್ಕೆ ಮಾರ್ಚ್ ಆದಮೇಲೆ ನೋಡೋಣ. ಆಮೇಲೆ ಮಾರ್ಚ್ ಆದಮೇಲೆ ಅವಿಮುಕ್ತೇಶ್ವರ, ಆಮೇಲೆ ನೋಡೋಣ ಅಂಥೇಳಿ. ಮತ್ತು ನಮ್ಮ ಇವತ್ತು ಅರ್ಧ ಎಕರೆ ಜಾಗ ಕೊಡ್ತೀನಿ ಅಂತ ಕನಿಷ್ಠ ಹೇಳಿರೋದು ಅವರು. ಯಾಕಂದರೆ ಅದು ಅರ್ಧ ಎಕರೆ ಕೊಟ್ಟರೆ ಸಾಕಾಗಲ್ಲ. ಈ ಎಲ್ಲರ ಹತ್ರನೂ ಕಾರುಗಳಿದೆ. ಕಿಟ್ಟಿಯ ಮನೆಯಲ್ಲೇ 3 ಕಾರ್ ಇದೆ ಅಲ್ಲ. ಇವರು ಮೊದಲು ಹೋಗ್ತಾರೆ, ಆಮೇಲೆ ಅವ್ರ ಮನೆಯವರೆಲ್ಲ ಬರ್ತಾರೆ. ಇವ್ರದ್ದೇ 2 ಕಾರ್ ಆಗ್ಬಿಡುತ್ತೆ ಮದುವೆಗಳಿಗೆ ಅಲ್ವಾ. ಕನಿಷ್ಠ ಅವ್ರು ಹೇಳಿರೋದು ಕನಿಷ್ಠ ಅಂತ. ನೀವು ಜಾಗ ಹುಡುಕಿದ್ರೆ ಜಾಸ್ತಿ ಇರೋ ಜಾಗ, ಪಾರ್ಕಿಂಗ್ ಜಾಗ ಬೇಕೇ ಬೇಕಲ್ಲ. ಈಗ ಪಾರ್ಕಿಂಗ್ ಇಲ್ಲಾಂದರೆ ಯಾವ ಮದುವೆನೂ ನಡೆಯೋದೇ ಇಲ್ಲ. ಬೆಂಗಳೂರಲ್ಲೆಲ್ಲ ಮೊದಲು ಇದೆಲ್ಲ ಚೌಟ್ರಿಗಳಿತ್ತಲ್ಲ ಬೆಂಗಳೂರಲ್ಲಿ, ಯಾರು ಈಗ ಭಾಳ ಕಡಿಮೆ ಆಗೋಯ್ತು. ಎಲ್ಲನೂ ಆನೇಕಲ್ಲು, ಬೆಂಗಳೂರು ಸುತ್ತಮುತ್ತಲು, ಇಲ್ಲಿ ಈ ಕಡೆ ಎಲ್ಲಿ ನಮ್ಮ ಈ ಬರುತ್ತಲ್ಲಪ್ಪ ಕಾಟಮ್ನಲ್ಲೂರಿಂದ ಹಿಡಿದು ಈ ಕಡೆ ನಮ್ಮ ನೈಸ್ ರೋಡ್ವರೆಗೂ ಕೂಡ ಎಲ್ಲೆಲ್ಲಿ ಕನಿಷ್ಠ 3 ಎಕರೆ 4 ಎಕರೆ ಪಾರ್ಕಿಂಗ್ ಇದ್ರೇ ಈಗ ಚೌಟ್ರಿಗಳು ಬುಕ್ ಮಾಡೋದು. ಇದರ 3 ಎಕರೆ 4 ಎಕರೆ ಕೊಡಿ ಅಂತ ನಾನು ಕೇಳಲ್ಲ. ಸಾಧ್ಯವಾದಷ್ಟು ಒಳ್ಳೆ ಜಾಗನ ನೀವು ಹುಡುಕೊಟ್ರೆ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ, ಖಂಡಿತ ಅದನ್ನು ಮಾಡಿಕೊಡ್ತಾರೆ ಅಂಥೇಳಿ. ಮತ್ತು ಜಾಗ ಕೊಟ್ಟರೆ ಸಾಕು, ಎಲ್ಲ ಅಡಿ ಲೆಕ್ಕ ಅಲ್ವಾ, ಎಲ್ಲ ಅವರೇ ಹಾಕಿ ಸ್ವಂತ ಎಲ್ಲ ಮಾಡಿಕೊಡ್ತಾರೆ ಏನಪ್ಪ ಅಲ್ವಾ. ಓಕೆ. ಮತ್ತು ಅದಾದಮೇಲೆ ನಮ್ಮ ಸ್ಟ್ಯಾಚ್ಯೂಗೆ ಇಲ್ಲಿ ಬೇಡ, ತಾಲೂಕು ಆವರಣದಲ್ಲಿ ಕೇಳೋಕ್ಕೆ ಹೋಗಬೇಡಿ. ನೀವು ಒಬ್ಬರು ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ಕೇಳ್ತಾರೆ ಅಲ್ವಾ, ಎಲ್ಲ ಸಮುದಾಯದವರು ಕೇಳ್ತಾರೆ. ಅದರಿಂದ ಅಲ್ಲಿ ಬೇಡ. ಮೈನ್ ರೋಡಲ್ಲಿ ಹೈವೇನಲ್ಲಿ ಯಾವುದಾದ್ರೂ ಸಿಕ್ತುವಾಗ ಜಾಗ ಹುಡುಕಿ, ಅದು ಟೌನ್ ಮಧ್ಯದಲ್ಲಿ ಬೇರೆ ಯಾರು ಹೆಸರು ಹಿಡಿದೇ ಇರ್ತಕ್ಕಂಥದ್ದು ಯಾವುದನ್ನ ಹುಡುಕೊಟ್ರೆ ಖಂಡಿತ ಅವರು ಮಾಡಿಕೊಡ್ತಾರೆ ಅಲ್ವಾ. ಇಲ್ಲಿ ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ನಮಗೂ ಕೊಡಿ ಅಂತ ಹೇಳ್ತಾರೆ. ಅದರಿಂದ ಇದಕ್ಕೆ ಬಿಟ್ಟು ಇದಕ್ಕಿಂತಲೂ ಒಳ್ಳೆಯ ಜಾಗ ಟೌನ್ ಮಧ್ಯದಲ್ಲಿ ಅಥವಾ ಹೈವೇನಲ್ಲಿ ಯಾವುದನ್ನ ಇದ್ದರೆ ಹುಡುಕೊಟ್ರೆ ಅದೇನೋ ಒಂದು 20 ಅಡಿ ಕೊಟ್ಟರೆ ಸಾಕು ಅಲ್ವಾ. ಅದಕ್ಕೂ ಕೂಡ ಖಂಡಿತ ಶರತ್ ಅವರು ಮಾಡಿಕೊಡ್ತಾರೆ ಅಂತೇಳಿ. ಇವತ್ತು ವೇಮನ ಜಯಂತಿ ಮೊದಲು ಈ ರೀತಿ ಸರ್ಕಾರದ ವತಿಯಿಂದ ಮಾಡ್ತಿರಲಿಲ್ಲ. ನಾವು 2017ರಲ್ಲಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿದ್ವಿ, ವೇಮನ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಮಾಡಿ ಅಂತ. ತಕ್ಷಣ ಮಾಡಿದ್ರು. ಇವತ್ತೇನು ಒಂದು ಜಯಂತಿಗಳಿದೆಯಲ್ಲ, ಒಂದು 30-40 ಮೇಲೆ ನಾವು ಮಾಡ್ತೀವಿ. ಅದರಲ್ಲಿ 20-25 ಜಯಂತಿಗಳನ್ನ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಮಾಡಿದ್ರು. ಎಲ್ಲ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಬಹುತೇಕ ಎಲ್ಲನೂ ಕೂಡ ಸಿದ್ದರಾಮಯ್ಯವರೇ ಮಾಡಿದ್ದು. ಈ ಒಂದು ಕ್ರೆಡಿಟ್ ಕೂಡ ಸಿದ್ದರಾಮಯ್ಯವರಿಗೆ ಸಲ್ಲಬೇಕು. ಆಮೇಲೆ ನಮ್ಮ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರು KC ರೆಡ್ಡಿ ಅವರ ಸ್ಟ್ಯಾಚ್ಯೂ ಇರಲಿಲ್ಲ ವಿಧಾನಸೌಧ ಮುಂದೆ. ನಾವು ಹೇಳಿದ ತಕ್ಷಣ ಅದನ್ನು ಕೂಡ ಮಾಡಿಕೊಟ್ರು ಸ್ಟ್ಯಾಚ್ಯೂ. ಆಮೇಲೆ ಅದಾದಮೇಲೆ ಇನ್ನೂ ಅನೇಕ ಬೇಡಿಕೆಗಳು ಆಗಲೇ ಶೇಖರ್ ರೆಡ್ಡಿ ಅವರು ಹೇಳಿರಲ್ಲ, 10 ಬೇಡಿಕೆನಲ್ಲಿ 8 ಬೇಡಿಕೆನ ಅವರು ಮಾಡಿಕೊಟ್ರು. ನಮ್ಮ ಮೆಡಿಕಲ್ ಕಾಲೇಜ್ ಈಗ ಪ್ರಾರಂಭ ಆಗುತ್ತೆ. ರಿಂಗ್ ರೋಡ್ಗೆ ಹೆಸರಿಟ್ಟಿದ್ದು, ನಮ್ಮ ITPL ರೋಡ್ ಇದೆಯಲ್ಲ, ಆ ರಿಂಗ್ ರೋಡ್ಗೆ KC ರೆಡ್ಡಿ ಅವರು ಹೆಸರಿಟ್ಟಿದ್ದು. ಅದಾದಮೇಲೆ ಅವ್ರ ಊರ ಹತ್ರ ಒಂದು 20 ಎಕರೆ ಜಾಗ ಕೊಟ್ಟರು ಮತ್ತು ಅನುದಾನ ಕೊಟ್ಟರು, ಅವರ ಜ್ಞಾಪಕಾರ್ಥವಾಗಿ ಏನಾದರೂ ಮಾಡಿ ಅಂತ. ಅದಾದಮೇಲೆ ಕಸನಹಳ್ಳಿ ಜಾಗ ಒಂದು 20 ಎಕರೆ ಕೊಟ್ಟಿದ್ದರು SM ಕೃಷ್ಣ ಅವರಿದ್ದಾಗ. ಶರತ್ 20 ಎಕರೆ ಕೊಟ್ಟಿದ್ದರು. ಅದೀಗೆ ನಾನಾ ಕಾಲನಿಂದ ಸ್ವಲ್ಪ ಡಿಸ್ಪ್ಯೂಟ್ ಆಗೋಗಿತ್ತು. ಆಮೇಲೆ ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಟ್ರು. ಅದು ಕ್ಲಿಯರ್ ಮಾಡಿಕೊಟ್ಟಿದ್ದರಿಂದ ಇವತ್ತು ಮೆಡಿಕಲ್ ಕಾಲೇಜ್ 22ನೇ ತಾರೀಕು ಮೀಟಿಂಗ್ ಇದೆ. 22ನೇ ತಾರೀಕು ಮೀಟಿಂಗಲ್ಲಿ ಅನುಮೋದನೆ ಆಗ್ಬಿಟ್ರೆ
ಮುಂದಿನ ವರ್ಷ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ರೆಡ್ಡಿ ಸಂಘದಿಂದ ಪ್ರಾರಂಭ ಆಗುತ್ತೆ. ಅದರಿಂದ ನಾವು ಯಾರು ನಮಗೆ ಯಾವುದೇ ಸರ್ಕಾರ ಇರಲಿ ಯಾರು ಸಹಾಯ ಮಾಡಿದ್ದಾರೆ ಅಂಥವನ್ನ ನೆನೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತೇಳಿ ಶರತ್ ಬಚ್ಚೇಗೌಡರು ಇವತ್ತು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಕ್ಕೂ ನೀವು ಅವನ್ನೆಲ್ಲ ಕೂಡ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವೇಮನ ಜಯಂತಿ ಇವತ್ತು ರಾಜ್ಯ ಎಲ್ಲ ಭಾಗದಲ್ಲೂ ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಸಂಜೆ ಟೌನಲ್ಲೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಕೂಡ ಇದೆ ಅಂಥೇಳಿ ಇವತ್ತು ತಾವೆಲ್ಲ 10 ಗಂಟೆಯಿಂದ ಕಾಯ್ತಾ ಇದ್ದೀರ. ಅದರಿಂದ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆನೂ ಮಾತಾಡಿದೆ. ವೇಮನನ ಬಗ್ಗೆ ಈಗಾಗಲೇ ಸಾಕಷ್ಟು ಎಲ್ಲರೂ ಕೂಡ ಮಾತಾಡಿದ್ದಾರೆ. ವೇಮನ ಒಬ್ಬ ದಾರ್ಶನಿಕ, ಅಂದರೆ ಸಮಾಜದ ಅಂಕುಡೊಂಕುಗಳನ್ನು ಎತ್ತು ತೋರಿಸುವಂಥದ್ದು, ಕವನಗಳ ಮೂಲಕ ಎತ್ತು ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಕನಕದಾಸರು, ಈ ರೀತಿ ಭಾಳ ಈ ಸಮಾಜ ಸುಧಾರಣೆ ಮಾಡೋದಕ್ಕೆ ಒಬ್ಬೊಬ್ಬರು ಒಂಥರ, ಇವರು ಬಸವಣ್ಣವ್ರದ್ದೇ ಒಂದು ಥರ, ಮಹಾತ್ಮ ಗಾಂಧಿಯವ್ರದ್ದೇ ಸಮಾನತೆ ತರಬೇಕು ಅಂತ, ಎಲ್ರಿಗೂ ಸಮವಾದ ಬದುಕು ಕೊಡಬೇಕಂತ ಅನೇಕ ದಾರ್ಶನಿಕರು ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಪ್ರಯತ್ನ ಮಾಡಿದ್ರಿಂದಲೇ ನಮ್ಗೆ ಇವತ್ತು ಎಲ್ಲ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ಬಂದಿರತಕ್ಕಂಥದ್ದು. ಇದಕ್ಕೆ ನೂರಾರಲ್ಲ ಸಾವಿರಾರು ವರ್ಷಗಳು ಇತಿಹಾಸ ಇದೆ. ಅದರಿಂದ ತಾವೆಲ್ಲ ಕೂಡ ಏನು ಹಿಂದೆ ನಮಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ವೇಮನ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಮ ಇದು ತಾಲೂಕು ಆಡಳಿತ, ಅದೇ ರೀತಿ ಹೊಸಕೋಟೆ ರೆಡ್ಡಿ ಜನಸಂಘ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರ. ಎಲ್ಲರ ಪರವಾಗಿ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ 614ನೆಯ ಶ್ರೀ ಶ್ರೀ ವೇಮನ ಜಯಂತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ವಿ. ಬೆಳಗ್ಗೆ 8 ಗಂಟೆಯಿಂದ ಹನಗಂಡಳ್ಳಿ ಹೋಬಳಿಯಿಂದ ಬೈಕ್ ರ್ಯಾಲಿ, ಸುಮಾರು 100 ವಾಹನಗಳ ಮುಖಾಂತರ ನಾವು ಬೈಕ್ ರ್ಯಾಲಿಯನ್ನು ಮಾಡಿ KEB ಸರ್ಕಲಿಂದ ತಾಲೂಕು ಆಫೀಸ್ವರೆಗೂ ವೇಮನ ಕುಂಭ ಮೆರವಣಿಗೆಯನ್ನು ಮಾಡಿ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಒಂದು ವೇದಿಕೆ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ರೆಡ್ಡಿ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಯಶಸ್ವಿಗೊಳಿಸಬೇಕಂದ್ರೆ ನಮ್ಮ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಹಾಗೂ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಒಂದು ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇದು 100ನೇ ವರ್ಷ ನಮಗೆ ವೇಮನ ಸ್ಥಾಪನೆ ಮಾಡಿತ್ತು. 100 ವರ್ಷ ಇವತ್ತು ಈ ತಿಂಗಳಿಗೆ ಈ 100ನೇ ವರ್ಷಕ್ಕೆ ಇವತ್ತು ಹೊಸಕೋಟೆ ತಾಲೂಕಲ್ಲಿ ವಿಜೃಂಭಣೆಯಿಂದ ವೇಮನ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಬೇಡಿಕೆಗಳಿತ್ತು, ನಮಗೆ ಒಂದು ಚೌಲ್ಟ್ರಿ ಕಟ್ಟಬೇಕು, ಮಿನಿ ಸಮುದಾಯ ಭವನ. ನಾನು ಶಾಸಕರ ಹತ್ರ ನಾವೆಲ್ಲ ಕೇಳಿಕೊಂಡಾಗ ಶಾಸಕರು ಖಂಡಿತ ಮಾಡಿಕೊಡ್ತೀನಿ ಆ ಜಾಗವನ್ನು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಚಿವರು ಜಾಗ ನಿಗದಿ ಪಡ್ಕೊಂಡು ಬಂದರೆ ನಾವೆಲ್ಲ ನಿಂತ್ಕೊಂಡು ಸಮಾಜದವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವರ್ಷದಲ್ಲೇ ನಾನು ಚೌಲ್ಟ್ರಿಯನ್ನು ನಿರ್ಮಾಣ ಪೂರ್ಣಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಸಮುದಾಯವರು ಹೇಳಿದ್ದಾರೆ. ಅದೇ ರೀತಿ ನಮಗೆ ಒಂದು ಸ್ಟ್ಯಾಚ್ಯೂವನ್ನು ಮಾಡಿಕೊಡ್ಬೇಕು ಒಳ್ಳೆ ಜಾಗದಲ್ಲಿ ಅಂತ ಹೇಳಿದ್ದೀವಿ. ವೇಮನ ಸ್ಟ್ಯಾಚ್ಯೂ ಅದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಮಾಜಕ್ಕೆ ಆಗುವ ಅನುಕೂಲತೆಗಳನ್ನು ನಮ್ಮ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಚಿವರು ಕೂಡ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಭರವಸೆಗಳು ಕೊಡ್ತಾ, ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕುಪೇಂದ್ರ ರೆಡ್ಡಿಯವರು, ಸತೀಶ್ ರೆಡ್ಡಿಯವರು, ವಿಶ್ವನಾಥ್ ಅವರು, ರಾಮಮೂರ್ತಿಯವರು ಎಲ್ಲ ಸೇರಿ ಇವತ್ತು ನಮಗೆ ಮೆಡಿಕಲ್ ಕಾಲೇಜ್ ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ. ಇವತ್ತು ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ಕಾರದಲ್ಲಿ ಒಂದು ಸಮಾವೇಶ ಕೂಡ ಮಾಡಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ನಮಗೆ ಒಂಥರ ಸಮಾವೇಶದಲ್ಲಿ ಜನ ಸೇರಿದಂಗೆ ಇತ್ತು. ಇದು ನಿಜವಾಗಲೂ ನಮ್ಮ ಸಮಾಜದ ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ, ನಮ್ಮ ಸಮಾಜದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ, ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡ ಸರ್ ಅವರು ಬಂದಿದ್ದಾರೆ, ಹಾಗೂ ಹಿರಿಯ ಮುಖಂಡರು ತಾಲೂಕಿನ ರೆಡ್ಡಿ ಕುಲಬಾಂಧವರೆಲ್ಲನೂ ಕೂಡ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಒಂದೇ ಇತ್ತು, ಇದು 100ನೇ ವರ್ಷದ ರೆಡ್ಡಿ ಜನಸಂಘದ ಒಂದು ಸ್ಥಾಪನಾ ದಿನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ
ರೆಡ್ಡಿ ಸಮುದಾಯದ ಎಲ್ಲರೂ ಕೂಡ ಸೇರಿ ಎಲ್ಲ 5 ತಾಲೂಕುಗಳು ಅಂದರೆ ಕಸಬಾ ಇದೆಯಲ್ಲ ನಮ್ಮದು ಕಸಬಾ ಹೋಬಳಿಗಳು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಅದ್ಧೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಮುಖ್ಯ ಉದ್ದೇಶ ಒಂದೇ, ರೆಡ್ಡಿ ಸಮಾಜದ ಕುಲಬಾಂಧವರು ರೆಡ್ಡಿ ಸಮುದಾಯ ಯಾವ ಒಂದು ಹಂತದಲ್ಲಿಯೂ ಕೂಡ ಕೆಳಗೆ ಬಾಗಬಾರ್ದು. ನಾವು ಯಾವತ್ತಿದ್ರೂ ಕೈಯಿಂದ ಕೊಡ್ತಕ್ಕಂಥವ್ರೆ, ಪಡಿತಕ್ಕಂಥವ್ರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಬೇಕಾಗಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಅನುಕೂಲಗಳನ್ನು ಮತ್ತು ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಶಾಸಕರ ಹತ್ರ ಹಾಗೂ ಸಚಿವರ ಹತ್ರ. ಮೊದಲನೇದಾಗಿ ನಮಗೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡೋಕ್ಕೆ ಜಾಗ ಕೇಳಿದ್ದೀವಿ, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಎರಡನೇದಾಗಿ ನಮಗೆ ಒಂದು ಜಾಗವನ್ನು ಕೇಳಿದ್ದೀವಿ, ಆ ಜಾಗನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ಸಮುದಾಯಗಳಿಗೆ ಯಾವ ರೀತಿ ಅನುಕೂಲಗಳನ್ನು ತಳಮಟ್ಟಕ್ಕೂ ಕೂಡ ತಲುಪಿಸ್ತೀವಿ ಅಂತ ಹೇಳಿದರು, ಅದೇ ರೀತಿಯಾಗಿ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ ನಮಗೆಲ್ಲರೂ ಕೂಡ. ಇವತ್ತಿನ ದಿನ ಅದ್ಧೂರಿಯಾಗಿ ಹೊಸಕೋಟೆ ತಾಲೂಕಿನ ಎಲ್ಲ ರೆಡ್ಡಿ ಕುಲ ಬಾಂಧವರು ಬಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ತಾವು ಕೂಡ ಪತ್ರಿಕಾ ಮಿತ್ರರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.